ಇಫ್ ಇಲ್ಲೇ ಪೈ ಇತ್ತಂದ್ರೆ ಫಂಕ್ಷನ್ ಚೇಂಜ್ ಆಗಲ್ಲ, ಯು ವಿಲ್ ಗೆಟ್ ಕಾಸ್. ಹೌದಾ? ಓಕೆ, ಯು ವಿಲ್ ಗೆಟ್ ಕಾಸ್ ಎಕ್ಸ್. ಬಟ್ ಪಾಸಿಟಿವ್ ಆರ್ ನೆಗೆಟಿವ್ ಯಾವ ಕ್ವಾಡ್ರಂಟಾ ರಾಘವೇಂದ್ರ? ಪೈ ಮೈನಸ್ ಎಕ್ಸ್ ಅಂದರೆ ಯಾವ ಕ್ವಾಡ್ರಂಟ್ ಬರುತ್ತೆ? ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸ್ ಏನಿರುತ್ತೆ? ನೆಗೆಟಿವ್ ಇರುತ್ತಲ್ಲ, ಸೊ ಮೈನಸ್ ಕಾಸ್ ಎಕ್ಸ್. ಓಕೆ, ನೆಕ್ಸ್ಟ್ ಸೈನ್ ಪೈ ಬೈ 2 ಪ್ಲಸ್ ಎಕ್ಸ್. ವೈಷ್ಣವಿ, ಶ್ರುತಿ, ಸೈನ್ ಪೈ ಬೈ 2 ಪ್ಲಸ್ ಎಕ್ಸ್. ಸೈನ್ ಎಕ್ಸ್ ಇಂಪಾರ್ಟೆಂಟ್ ಇದೆ, ಥ್ರೂಔಟ್ ದ ಚಾಪ್ಟರ್ ರಿಪೀಟ್ ಆಗೋದು ಇದು. ಇವನ್ ನೀವು ಅದು ಪ್ರಿನ್ಸಿಪಲ್ ಸೊಲ್ಯೂಷನ್, ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡ್ತಿರಲ್ಲ, ಓಕೆ, ಅಲ್ಲೂ ಇದ್ದ ಸೇಮ್ ಯೂಸ್ ಮಾಡ್ತೀರಿ. ನೆಕ್ಸ್ಟ್ 3 ಪೈ ಬೈ 2 ಪ್ಲಸ್ ಎಕ್ಸ್. ಕಾಸ್ ಆಫ್ 3 ಪೈ ಬೈ 2 ಪ್ಲಸ್ ಎಕ್ಸ್. ಹಾಂ, ಏನು ಬರುತ್ತಾ? ವಾಟ್ ಈಸ್ ಕಾಸ್ ಆಫ್ 3 ಪೈ ಬೈ 2 ಪ್ಲಸ್ ಎಕ್ಸ್? ಮಿನಾಜ್, ಏನು ಬರುತ್ತಾ ಕಾಸ್ ಆಫ್ 3 ಪೈ ಬೈ 2 ಪ್ಲಸ್ ಎಕ್ಸ್? ಓಕೆ, ಸೊ ಹಿಯರ್ both for pi and then 3 pi by 2. Sorry, pi by 2 and then 3 pi by 2. Pi by 2 and for 3 pi by 2. Okay, or y axis. Y axis angles ಬಂದು ಅಂದರೆ ಏನಾಗುತ್ತೋ ಫಂಕ್ಷನ ಚೇಂಜ್ ಆಗುತ್ತೆ. ಓಕೆ, ಕಾಸ್ ಇದ್ದದ್ದು ವೆಯ್ಟ್, ಇಲ್ಲೇನಾಗುತ್ತೆ? ಸೈನ್ ಆಗುತ್ತೆ. ಇದು ಸೈನ್ ಪೈ ಬೈ 2 ಪ್ಲಸ್ ಎಕ್ಸ್. ಮಲಿಕ್ ಜಾನ್, ಕಾಸ್ ಎಕ್ಸು. ಓಕೆ, ಈಗ ಯಾಕಂದರೆ ಪೈ ಬೈ 2 ಇದೆಯಲ್ಲ, ಪೈ ಬೈ 2 ಇದ್ರೆ ಫಂಕ್ಷನ್ ಚೇಂಜ್ ಆಗುತ್ತೆ. ಸೊ ಇಲ್ಲೇ 3 ಪೈ ಬೈ 2 ಐತೆ. ಅಗೇನ್ ಕಾಸ್ ಇದ್ದದ್ದು ಸೈನ್ ಆಗುತ್ತೆ. ಹೌದು, ಕಾಸ್ ವಿಲ್ ಚೇಂಜ್ ಟು ಸೈನ್ ಆ್ಯಂಡ್ ದೆನ್ 3 ಪೈ ಬೈ 2 ಇನ್ ದ ಫೋರ್ತ್ ಕ್ವಾಡ್ರಂಟ್. ಎಲ್ಲಿ ಬರುತ್ತೆ ಆ್ಯಂಗಲ್? ಫೋರ್ತ್ ಕ್ವಾಡ್ರಂಟಲ್ಲಿ ಬರುತ್ತೆ. ಸೊ ಇಟ್ ವಿಲ್ ಬಿ ಪಾಸಿಟಿವ್. ಓಕೆ, ನೆಕ್ಸ್ಟ್ ಟ್ಯಾನ್ ಪೈ ಪ್ಲಸ್ ಎಕ್ಸ್. ವಾಟ್ ಇಸ್ ಟ್ಯಾನ್ ಪೈ ಪ್ಲಸ್ ಎಕ್ಸ್? ಓಕೆ, ಅಗೇನ್ ಪೈ ಇದೆ, ಫಂಕ್ಷನ್ ಸೇಮ್ ಬರುತ್ತೆ. ಟ್ಯಾನ್ ಪೈ ಇದೆ ಅಲ್ಲ, ಸೊ ಇಫ್ ಇಟ್ ಈಸ್ ಪೈ ಸೇಮ್ ಫಂಕ್ಷನ್. ಸೊ ಯಾವ ಕ್ವಾಡ್ರಂಟ್? ಥರ್ಡ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟಲ್ಲಿ ಪಾಸಿಟಿವ್ ಇರುತ್ತೆ. ಸೊ ಟ್ಯಾನ್ ಎಕ್ಸ್. ಕಾಟ್ ಪೈ ಮೈನಸ್ ಎಕ್ಸ್. ಹಾಂ, ಅಗೇನ್ ಕಾಟ್ ಪೈ ಇದೆ. ಹಾಂ, ಪಾಸಿಟಿವಾ ನೆಗೆಟಿವಾ? ಪೈ ಮೈನಸ್ ಎಕ್ಸ್ ಇಸ್ ದ ಸೆಕೆಂಡ್ ಕ್ವಾಡ್ರಂಟ್, ನೆಗೆಟಿವ್ ಇರುತ್ತಲ್ಲ. ಓಕೆ, ಮೈನಸ್ ಕಾಟ್ ಎಕ್ಸ್. ಆ್ಯಂಡ್ ವಾಟ್ ಇಸ್ ಟ್ರಿಗ್ನೋಮೆಟ್ರಿ ಇಕ್ವೇಷನ್? ಆ್ಯಂಡ್ ವಿ ಇಕ್ವೇಟ್ ದಿಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ to 0. Okay, when we equate trigonometric function to 0, then we'll get this trigonometric equations, right? So f of x is equal to 0. F of x is equal to 0. Here is f of x is a trigonometric function. It can be sin, cos, tan, cot. Okay, so if I equate that to 0, then you will get a trigonometric equation. Okay, next okay, so for all the trigonometric equations there are two solutions. One is principal solution and then general solution. Okay, ಇದನ್ನು ಸಾಲ್ವ್ ಮಾಡಿದಾಗ ಏನು ಸೊಲ್ಯೂಷನ್ ಬರುತ್ತಲ್ಲ ಅದನ್ನು ಪ್ರಿನ್ಸಿಪಲ್ ಸೊಲ್ಯೂಷನ್ ಆ್ಯಂಡ್ ಜನರಲ್ ಸೊಲ್ಯೂಷನ್ ಆಗಿ ಡಿವೈಡ್ ಮಾಡ್ತಾರೆ. ಒನ್ ಈಸ್ ಪ್ರಿನ್ಸಿಪಲ್ ಆ್ಯಂಡ್ ದೆನ್ ಜನರಲ್ ಸೊಲ್ಯೂಷನ್. And what is the difference between these two? What is the difference between principal solution and then general solution? Anyone? What is the difference between this principal solution and then general solution? Principal solution, general solution. Okay, so let me take this function sin x is equal to 0. How the sin x is equal to 0. So here the trigonometric function is sin x. Sin x is equated to 0. How the? So solution ಏನಾಗುತ್ತೆ ಈಗ? What are the solution? Solution ಅಂದ್ರೆ x value for what all the x values sin x is 0. x value ಏನಿದ್ದಾಗ sin x 0 ಆಗುತ್ತಾ? Sin x is 0 and x is equal to 0 pi 2 pi 0 pi 2 pi. Next 3 pi 4 pi 3 pi goes on, right? So you remember this sine curve? ನೆನಪಿದೆಯಲ್ಲ ಇದು? Okay, this is my x and this is my y.
and what is this x? This is the input to the function. Okay, so this is the domain. Okay, so this is your range. ಹೌದಾ, ಈ x value domain ಆಗುತ್ತೆ. Okay, and then the result of this function, that is the range. So here you will have this domain values on the x-axis. Okay, 0 here, and then pi by 2 here, pi, 3 pi by 2, and then 2 pi. ಇಲ್ಲಿ minus pi by 2, minus pi, minus 3 pi by 2, minus 2 pi. Okay, so ಈಗ sine curve ಹೆಂಗೆ ಬರುತ್ತಾ? Okay, here we have this plus 1 and then minus 1. So what is sin 0? ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ? sin 0 is 0, sin pi by 2 is plus 1, sin pi is 0 and again minus 1 and then back to plus 0, right? So if I join these points, so this is how we get the sine curve. And here again minus 1, 0, plus 1 and then back to 0. ಹೌದಾ? So ಈಗ for what all the values, okay, for what all the x values, ಈ ಸೈನ್ ಕರ್ವ್ x ಆಕ್ಸಿಸನ್ನು ಇಂಟರ್ಸೆಕ್ಟ್ ಮಾಡುತ್ತಾ? ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ ನೋಡು. 0ಕ್ಕೆ ಇಂಟರ್ಸೆಕ್ಟ್ ಮಾಡುತ್ತಾ? ಪೈಗೆ ಇಂಟರ್ಸೆಕ್ಟ್ ಮಾಡುತ್ತಾ? 2 ಪೈಗೆ ಇಂಟರ್ಸೆಕ್ಟ್ ಮಾಡುತ್ತಾ? ನೆಕ್ಸ್ಟ್ ಇವನ್ ಸೈನ್ ಆಫ್ minus pi, minus 2 pi, minus 3 pi, okay, minus 4 pi. Okay, when I substitute x is equal to all these values, still you will get 0. ಹೌದಾ? So these all are the solution. These are the solution for this given equation. Okay, these all are the solutions for this given equation, right? So when it comes to principal solution, x value ಏನಿರುತ್ತೋ it lies between 0, x is greater than or equal to 0 and then smaller than or equal to 2 pi. Okay, not equal to, less than 2 pi. Okay, if x is smaller than 2 pi and then greater than or equal to 0, then it is a principal solution. Okay, so general solution ಅಂದ್ರೆ all these values. Okay, you need to find some general form. General solution ಗೆ ಒಂದು general form find ಮಾಡಬೇಕು such that it represents all these solutions. Okay, so then if sin x is equal to 0, what are the principal solutions for the sin x is equal to 0? Sin x is equal to 0 ಇದ್ರ principal solution ಏನಾಗುತ್ತೆ? 0 and pi. Okay, so you need to find x value between these two. Okay, greater than or equal to 0 and then smaller than 2 pi. Okay, so ಈ ಎರಡು x values ಒಳಗ sin x 0 ಎಲ್ಲಿ ಇರುತ್ತೋ, we know that at x is equal to 0, sin of 0 is equal to 0. At x is equal to pi, sin of pi is equal to 0. So here the principal solutions, let me write it as PS. Here the principal solutions are 0 and pi. Okay, 0 and pi are the principal solutions in this case. What are the general solution? General solution ಗೆ ಇದು ಗೊತ್ತಿದೆಯಲ್ಲ, sin x L 0 ಬರುತ್ತಾ for all these values, 0, pi, 2 pi, 3 pi. So can I write this one as n pi? Okay, general solution is n pi. General solution for this equation is represented by n pi. ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ, ಕನ್ಫ್ಯೂಸ್ ಆಗ್ತಾ ಇದ್ರೆ ಡೌಟ್ಸ್ ಇದ್ರು. ಇಲ್ಲಲ್ಲ, ಅಂಡರ್ಸ್ಟುಡ್? ಪ್ರಿನ್ಸಿಪಲ್ ಸೊಲ್ಯೂಷನ್ and then general solution. Okay, n pi, where n is some integer, n is an integer, or n belongs to integer. N belongs to what? Z. What is Z? Z is a natural number. Z is an integer. N belongs to integers. Okay. Plus irbodu, minus irbodu. Minus pi is also 0.
minus 2 pi is also 0. So difference ಗೊತ್ತಾಯ್ತಲ್ಲ, the difference between principal solution and then general solution. Okay, next. Now try this one. If sin x is equal to root 3 by 2. If sin x is equal to root 3 by 2. So let me first stick to the principal solutions. Okay, first principal solutions complete solve ಮಾಡೋಣ, ಆಮೇಲೆ general solution ಮಾಡೋಣ. Okay, ಈಗ sin x is equal to root 3 by 2 ಇದ್ರೆ what are the principal solutions here? Sin x is equal to root 3 by 2. Sin x is equal to can I write sin x as sin of pi minus x? Are these two same? Sin x can be written as sin of pi minus x. Yes or no? ಬರಿಬೋದಲ್ಲ, sin x and sin pi of minus x ಬರಿಬೋದು, because sin pi minus x will get sin x. ಸೆಕೆಂಡ್ ಕ್ವಾಡ್ರಂಟ್ ಆ್ಯಂಗಲ್ ಪಾಸಿಟಿವ್ ಇರುತ್ತೆ, ಪೈ ಇದೆ, ಸೇಮ್ ಫಂಕ್ಷನ್ ರಿಟರ್ನ್ ಆಗುತ್ತೆ. ಸೊ ಸಿಮಿಲರ್ಲಿ ವಾಟ್ ಇಸ್ ಕಾಸ್ ಎಕ್ಸ್? ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ cos x is equal to cos of what? ಇಲ್ಲಿ ಯಾವ ಆ್ಯಂಗಲ್ ಕೊಟ್ಟರು ಫಂಕ್ಷನ್ ಸೇಮ್ ಬರುತ್ತಾ? cos of cos x is equal to cos of what? 2 pi minus x. 2 pi minus x 3 pi by 2 ತೊಗೊಂಡ್ರೆ ಏನಾಗುತ್ತೆ ಹೇಳ? ಫಂಕ್ಷನ್ ಚೇಂಜ್ ಆಗುತ್ತೆ, ಹೌದಲ್ಲ? ಇಫ್ ಯು ಟೇಕ್ 3 pi by 2, ಓಕೆ, ಫಂಕ್ಷನ್ ಚೇಂಜ್ ಆಗುತ್ತೆ. ನಂಗೆ ಫಂಕ್ಷನ್ ಸೇಮ್ ಬೇಕಾ? ಸೊ ಫಂಕ್ಷನ್ ಸೇಮ್ ಬೇಕಂದ್ರೆ ಯು ಶುಡ್ ಟೇಕ್ 2 pi minus x. ಓಕೆ, ಸೊ cos x is equal to cos of 2 pi minus x. ಸಿಮಿಲರ್ಲಿ tan x is equal to, ಇದು ಪ್ರಿನ್ಸಿಪಲ್ ಸೊಲ್ಯೂಷನ್ ಫೈಂಡ್ ಮಾಡುವಾಗ ಹೆಲ್ಪ್ ಆಗುತ್ತೆ ಇದು. tan x is equal to tan of what? Pi plus x. tan x ಅಗೇನ್ ಯಾವ ಕ್ವಾಡ್ರಂಟ್? ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಪಾಸಿಟಿವ್ ಇರೋದಿಲ್ಲ. ಸೊ ಥರ್ಡ್ ಕ್ವಾಡ್ರಂಟಲ್ಲಿ ಆ್ಯಂಗಲ್ ಬರ್ಬೇಕಂದ್ರೆ ಯು ಶುಡ್ ಹ್ಯಾವ್ ಪೈ ಪ್ಲಸ್ ಎಕ್ಸ್ ಇಯರ್. ನೆಕ್ಸ್ಟ್ ಕಾಟ್ ಆಫ್ Pi plus x. ಅಗೇನ್ ಪೈ ಪ್ಲಸ್ ಎಕ್ಸ್, ಥರ್ಡ್ ಕ್ವಾಡ್ರಂಟ್. ಓಕೆ, ಪ್ರಿನ್ಸಿಪಲ್ ಸೊಲ್ಯೂಷನ್ ಫೈಂಡ್ ಮಾಡೋ ಹೆಲ್ಪ್ ಆಗುತ್ತೆ ಇದು. ಇಫ್ ಯು ವಾಂಟ್ ಜಸ್ಟ್ ಮೇಕ್ ಅ ನೋಟ್. ಸೊ ಫಸ್ಟ್ ಒನ್, sin x is equal to root 3 by 2. sin x is equal to root 3 by 2. ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ ದಿಸ್ ಎಕ್ಸ್? ಸೈನ್ ಯಾವ ವ್ಯಾಲ್ಯೂ ಇದ್ದಾಗ ರೂಟ್ 3 by 2 ಬರುತ್ತಾ? ಸೈನ್ Pi by 3. Sin 60 ಅಲ್ಲ, sin 60 is root 3 by 2. So what is 60? Pi by 3. Sin pi by 3 is equal to root 3 by 2. Okay. So within this value 0 and 2 pi. Okay, 0 and 2 pi ಇನ್ನೊಂದು ಯಾವುದರ ಆ್ಯಂಗಲ್ಗೆ ರೂಟ್ 3 by 2 ಬರುತ್ತಾ? ಸೈನ್ ಆಫ್ 2 pi by 3. ಇಲ್ಲಿ ಯೂಸ್ ಮಾಡ್ಬೋದು ನೋಡಿ ಇದನ್ನು, ಬಿಕಾಸ್ ಸೈನ್ pi by 3 ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಆಫ್ pi minus pi by 3, right? Sin pi by 3 can be written as sin of pi minus pi by 3. So what is sin of pi minus pi by 3? Sin of 2 pi by 3. Okay, so what are the principal solutions here? Pi by 3 and 2 pi by 3. Tan x is equal to minus 1 by root 3. What are the principal solutions here? Okay, negative sign ಬಂದ ಹೆಂಗೆ ಮಾಡ್ತೀರಿ? tan x is equal to minus 1 by root 3. Okay, so first let me write
tan x is equal to minus tan of what is equal to 1 by root 3 tan of 1 by root 3 ಯಾವಾಗ ಬರುತ್ತೆ tan of 5 by 6. 5 by 6 ಹೌದು tan of 5 by 6 is 1 by root 3. ಸೊ ನನಗೇನು ಫೈನ್ ಮಾಡಬೇಕು ಎಕ್ಸ್ ವ್ಯಾಲ್ಯೂ ಫೈನ್ ಮಾಡಬೇಕು ಐ ನೀಡ್ ಎಕ್ಸ್ ವ್ಯಾಲ್ಯೂ. ಓಕೆ ನೆಕ್ಸ್ಟ್ tan x is equal to tan ಫಂಕ್ಷನ್ ಯಾವಾಗ ನೆಗೆಟಿವ್ ಬರುತ್ತೆ tan ಫಂಕ್ಷನ್ tan of ಓಕೆ Second and fourth quadrant. ಸೆಕೆಂಡ್ ಆ್ಯಂಡ್ ಫೋರ್ತ್ ಕ್ವಾಡ್ರಂಟು. ಸೊ ಸೆಕೆಂಡ್ ಆ್ಯಂಡ್ ಫೋರ್ತ್ ಕ್ವಾಡ್ರಂಟಲ್ಲಿ ನಂಗೆ ಯಾವ ಫಂಕ್ಷನ್ ಬರುತ್ತೆ ಐ ಮೀನ್ ಲೈಕ್ ಸೆಕೆಂಡ್ ಕ್ವಾಡ್ರಂಟ್ ಬೇಕಂದ್ರೆ ಪೈ ಮೈನಸ್ ಎಕ್ಸ್ ಮಾಡ್ತೀವಿ. ಇಲ್ಲಿ ನೋಡಿ ಯೂನಿಟ್ ಸರ್ಕಲ್ ಇಂಪಾರ್ಟೆಂಟಾ ಅದಕ್ಕೆ ಫಸ್ಟ್ ಅದು ಹೇಳಿದೆ ನೀಟಾಗಿ ಕಾಪಿ ಮಾಡ್ಕೊಂಡಿದ್ರಿ. ಈಗ ಫಂಕ್ಷನ್ ಯಾವುದಿದೆ ಟ್ಯಾನ್ ಇದೆ ಹೌದಾ ಫಂಕ್ಷನ್ ಟ್ಯಾನ್ ಇದೆ. ಓಕೆ ಸೊ ಇಲ್ಲೇ ನಿನ್ಗೆ ಸೇಮ್ ಫಂಕ್ಷನ್ ರಿಟೈನ್ ಮಾಡ್ಬೇಕು ಫಂಕ್ಷನ್ ಚೇಂಜ್ ಆಗ್ಬಾರ್ದು. ಸೊ ಫಂಕ್ಷನ್ ಚೇಂಜ್ ಆಗ್ಬಾರ್ದು ಅಂದ್ರೆ ನಿನ್ಗೆ ಇರೋ ಆಪ್ಷನ್ ಎರಡು ಎದರ್ ಯು ಕ್ಯಾನ್ ಟೇಕ್ ಪೈ ಆರ್ 2π ಹೌದಾ. ಫಂಕ್ಷನ್ ಚೇಂಜ್ ಆಗ್ಬಾರ್ದು ಅಂದ್ರೆ ಇವೆರಡು ಆಪ್ಷನ್ ಇರ್ತಾವೆ ನಿಮ್ಮ ಕಡೆ. ಓಕೆ ಸೊ ಆಮೇಲೇನು ಇಲ್ಲಿ ಕ್ವಾಡ್ರಂಟ್ ನೆಕ್ಸ್ಟ್ ಮೈನಸ್ ಬರ್ಬೇಕಲ್ಲ ಟ್ಯಾನ್ ಎಲ್ಲಿ ಮೈನಸ್ ಇರುತ್ತೋ ಈ ಕ್ವಾಡ್ರಂಟಲ್ಲಿ ಮೈನಸ್ ಇರುತ್ತೆ ಟ್ಯಾನ್. ಓಕೆ ಸೊ ಈಗ ಆ್ಯಂಗಲ್ ಈ ಕ್ವಾಡ್ರಂಟಲ್ಲಿ ಬರ್ಬೇಕಂದ್ರೆ ಏನು ತೊಗೋತೀರಿ ಹೇಳು ಪೈ ಮೈನಸ್ ಪೈ ಬೈ 6 ತೊಗೋತಿ ಹೌದಾ. ಇಫ್ ಯು ವಾಂಟ್ ದ ಆ್ಯಂಗಲ್ ಇನ್ ದ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರ್ಬೇಕಂದ್ರೆ ಏನು ಮಾಡ್ತೀವಿ ಪೈ ಮೈನಸ್ ಪೈ ಬೈ 6 ತೊಗೋತಿ ಹೌದಾ. ಓಕೆ ಸೊ ಎಷ್ಟು ಬರುತ್ತೆ ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಆರ್ ದೇರ್ ಇಸ್ ಒನ್ ಮೋರ್ ಆಪ್ಷನ್ ಇದು ಆಪ್ಷನ್ ಇದೆಯಲ್ಲ ನಿಮ್ಮ ಕಡೆ ಫೋರ್ತ್ ಕ್ವಾಡ್ರಂಟಲ್ಲಿ ಬರ್ಬೋದು. ಸೊ ಫೋರ್ತ್ ಕ್ವಾಡ್ರಂಟಲ್ಲಿ ಬರ್ಬೇಕಂದ್ರೆ ಏನಾಗುತ್ತೆ ಹೇಳು ಟ್ಯಾನ್ ಆಫ್ 2π minus. ಇದನ್ನು ತೊಗೋಬೇಡ್ರಿ ಈ ಆ್ಯಂಗಲ್ ತೊಗೊಳಿಕ್ಕೆ ಹೋಗ್ಬೇಡ್ರಿ 3π/2 ಬೇಡ ಯಾಕಂದ್ರೆ ಫಂಕ್ಷನ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ 2π ಮೈನಸ್ ಪೈ ಬೈ 6 ಹೌದಾ. ಸೊ ಫೋರ್ತ್ ಕ್ವಾಡ್ರಂಟಲ್ಲಿ ಬರ್ಬೇಕಂದ್ರೆ 2π ಮೈನಸ್ ಪೈ ಬೈ 6. ಓಕೆ ನಾವು ಸಿಂಪ್ಲಿಫೈ ದೀಸ್ ಟು. ಸೊ ವಾಟ್ ಈಸ್ ಪೈ ಮೈನಸ್ ಪೈ ಬೈ 6 ಪೈ ಮೈನಸ್ ಪೈ ಬೈ 6 ಎಷ್ಟು ಬರುತ್ತೆ 5π/6 ಬರುತ್ತಾ. ಓಕೆ ಸೊ ದಿಸ್ ಈಸ್ 5π/6 ಆ್ಯಂಡ್ ಹಿಯರ್ ಇಲ್ಲಿ ಎಷ್ಟು ಬರುತ್ತೆ 11π/6. ಓಕೆ ಸೊ ದೀಸ್ ಟು ಆರ್ ಯುವರ್ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್. ಓಕೆ ಸೊ ಇವಾಗ ನೋಡ ಫಸ್ಟ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ರೂಟ್ 3/2 ಯಾವಾಗ ಬರುತ್ತೆ ಮೈನಸ್ ಹಂಗೆ ಹಿಡಿದೇನೆ. ಓಕೆ ಕೀಪ್ ಮೈನಸ್ ಆ್ಯಸ್ ಇಟ್ ಈಸ್ ಜಸ್ಟ್ ರೂಟ್ 3/2 ಕಾನ್ಸಂಟ್ರೇಟ್ ಮಾಡು. ಸೈನ್ ವ್ಯಾಲ್ಯೂ ರೂಟ್ 3/2 ಯಾವ ಬರುತ್ತೆ ಸೈನ್ 60 ಅಲ್ಲ ಆರ್ π/3 ಸೈನ್ π/3 ಆರ್ ಸೈನ್ 60. ಓಕೆ ಫಸ್ಟ್ ಸ್ಟೆಪ್ ಮೈನಸ್ ಆ್ಯಸ್ ಇಟ್ ಈಸ್ ಇಲ್ಲೇನು ವ್ಯಾಲ್ಯೂ ಇರೋದಿಲ್ಲ ಅದನ್ನು ಸೈನ್ ಫಂಕ್ಷನಿಂದ ರಿಪ್ಲೇಸ್ ಮಾಡಿರಿ. ಓಕೆ ಸೈನ್ π/3 ಇಸ್ ಮೈನಸ್ ರೂಟ್ 3/2. ಓಕೆ ಸೊ ನೆಕ್ಸ್ಟ್ ಓಕೆ ಈಗ ಔಟ್ ಆಫ್ ದೀಸ್ 4 ಕ್ವಾಡ್ರಂಟ್ಸ್ ಇಲ್ಲೇನು ಬೇಕು ಸೈನ್ ಸೇಮ್ ಫಂಕ್ಷನ್ ಇರಬೇಕು ಫಂಕ್ಷನ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕೀಪ್ ಸೈನ್ ಆ್ಯಸ್ ಇಟ್ ಈಸ್ ಸೈನ್. ಓಕೆ ಸೊ ನಿಮ್ಗೆ ಆಪ್ಷನ್ ಏನಿದೆ ಎದರ್ ಯು ಕ್ಯಾನ್ ಟೇಕ್ ಪೈ ಆರ್ 2π ಹೌದಾ. ಪೈ ಪ್ಲಸ್ ಪೈ ಮೈನಸ್ 2π ಪ್ಲಸ್ ತೊಗೊಳಕ್ಕೆ ಬರಲ್ಲ 2π+ ತೊಗೊಂಡ್ರೆ ಏನಾಗುತ್ತೆ ಗ್ರೇಟರ್ ದ್ಯಾನ್ 2π ಆಗುತ್ತೆ. ಸೊ ಯು ಮಸ್ಟ್ ಟೇಕ್ 2π ಲೆಸ್ ದ್ಯಾನ್ 2π. ಸೊ ಇವಾಗ ಸೈನ್ ಫಂಕ್ಷನ್ನ ಯಾವ ಕ್ವಾಡ್ರಂಟ್ಸಲ್ಲಿ ನೆಗೆಟಿವ್ ಬರುತ್ತೆ ಸೈನ್ ಫಂಕ್ಷನ್ ಯಾವ ಕ್ವಾಡ್ರಂಟಲ್ಲಿ ನೆಗೆಟಿವ್ ಬರುತ್ತೆ 3 and 4 ಇವೆರಡು ಕ್ವಾಡ್ರಂಟ್ಸ ಹೌದಾ. ಸೊ ಈಗ ಈ ಕ್ವಾಡ್ರಂಟಲ್ಲಿ ಬೇಕಂದ್ರೆ ಆ್ಯಂಗಲ್ ಏನು ತೊಗೋತೀರಿ ಪೈ ಪ್ಲಸ್ ಅಲ್ಲ ಪೈ ಪ್ಲಸ್ π/3 ಪೈ ಪ್ಲಸ್ π/3. ಸೊ ಸೈನ್ ಆಫ್ ಪೈ ಪ್ಲಸ್ π/3 ಇಸ್ ಮೈನಸ್ ಸೈನ್ π/3 ಕರೆಕ್ಟ್ ಇದೆ ಇದು ಏನಾದ್ರು ಡೌಟ್ಸು ಇಲ್ಲ ಗೊತ್ತಾಯ್ತಲ್ಲ. ಫಸ್ಟ್ ಸ್ಟೆಪ್ಪ ಫಸ್ಟ್ ಮೈನಸ್ ರಿಪ್ಲೇಸ್ ದಿಸ್ ರೂಟ್ 3/2 by π/3. ಓಕೆ ರೂಟ್ 3/2ನ ಸೈನ್ π/3ಇಂದ ರಿಪ್ಲೇಸ್ ಮಾಡಬೇಕು. ಓಕೆ ಅದಾದಮೇಲೆ π/3 ಹೆಂಗೆ ಬರೋದು ಈಗ ಮೈನಸ್ ಸೈನ್ π/3 ಯಾವ ಬರೋದು ಮೈನಸ್ ಸೈನ್ π/3 ವಿಲ್ ಗೆಟ್ ವೆನ್ ಸೈನ್ ಪೈ ಪ್ಲಸ್ π/3. ಈ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಆಯಿತು ಏನೋ ಡೌಟ್ಸ್ ಇದೆ ಇನ್ನು ರಾಘವೇಂದ್ರ ಗೊತ್ತಾಯ್ತಲ್ಲ ಇದು. ಓಕೆ ಆರ್ ಇನ್ನೊಂದು ಪಾಸಿಬಿಲಿಟಿ ಏನಿದೆ ಹೇಳಿ ನೋಡೋಣ. ಈ ಕ್ವಾಡ್ರಂಟ್ ಅಲ್ಲ
ಸೊ ಅವಾಗ ಹೆಂಗೆ ತೊಗೋಬೋದು ನೀನು, ಯು ಕ್ಯಾನ್ ಟೇಕ್ ಇಟ್ ಆಸ್ ಸೈನ್ ಆಫ್ 2 pi ಮೈನಸ್ ಪೈ ಬೈ 3. ಹೌದು, 2 pi ಮೈನಸ್ ಪೈ ಬೈ 3. ಸೊ ಇಲ್ಲೇನಾಗುತ್ತೆ ಸೈನ್, ವಾಟ್ ಇಸ್ ಪೈ ಪ್ಲಸ್ ಪೈ ಬೈ 3? 4 pi by 3. ಓಕೆ, ಇಲ್ಲೇನಾಗುತ್ತೆ 2 pi ಮೈನಸ್ ಪೈ ಬೈ 3. ಹಾಂ, ಸೈನ್ ಆಫ್ 5 pi by 3. ಓಕೆ, ಸಾಲ್ವ್ ಮಾಡ್ತೀನಿ ನೋಡಿಲ್ಲ. ಸೇಮ್ ಸ್ಟೆಪ್ಸ್ ಈಗ ಸೆಕೆಂಡ್ ಆ್ಯಂಡ್ ಥರ್ಡಲ್ಲಿ ಏನು ಮಾಡಿದೆಲ್ಲ ಸೇಮ್ ಸ್ಟೆಪ್ಸ್ ಫಾಲೋ ಮಾಡಿ. ಸೆಕೆಂಡಲ್ಲಿ ಏನು ಮಾಡಿದೆ ನೋಡಿ, ಜಸ್ಟ್ ಗೋ ಥ್ರೂ ದೀಸ್ 2 ಕ್ವಶನ್ಸ್, ಕ್ವಶನ್ ನಂಬರ್ 2 ಆ್ಯಂಡ್ ಕ್ವಶನ್ ನಂಬರ್ 3. ನೋಡು ಏನಿದೆ ಅಲ್ಲೇ ಸ್ಟೆಪ್ಸ್, ಜಸ್ಟ್ ಸ್ಟೆಪ್ಸ್ ನೋಡಿರಿ ಏನಿದೆ. ಹಾಂ, ಸೊ ಆ್ಯಸ್ ಪರ್ ದೀಸ್ ಸ್ಟೆಪ್ಸ್ ಫಸ್ಟ್ ಏನು ಮಾಡ್ತೀರ ನೋಡೋಣ. ಇದನ್ನು ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ. ಓಕೆ, ಕೀಪ್ ದಿಸ್ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್. ಹಾಂ, ಮಿನಜ್ ಕರೆಕ್ಟ್ ಇದೆ ಇದು. ಓಕೆ, ಹಾಂ, ಸೊ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್. ಓಕೆ, ಕಾಟ್ ಫಂಕ್ಷನ್, ಕಾಟ್ ಯಾವ ಆ್ಯಂಗಲ್ಗೆ ರೂಟ್ 3 ಆನ್ಸರ್ ಬರುತ್ತೆ. ಕಾಟ್ ಆಫ್ ಕಾಟ್, ಹಾಂ, ರೂಟ್ 3 ಯಾವಾಗ ಬರುತ್ತೆ? ಕಾಟ್ ಪೈ ಬೈ 6 ಅಲ್ಲ, ಕಾಟ್ 30 ಅಲ್ಲ, ಕಾಟ್ 30 ಇಸ್ ರೂಟ್ 3, ಕಾಟ್ 30 ಇಸ್ ರೂಟ್ 3. ಹೌದಾ? ಸೊ ಅವಾಗ ಏನು ಮಾಡ್ತೀನಿ ನೀನು, ಮೈನಸ್ ಕಾಟ್ ಪೈ ಬೈ 6 ಫಸ್ಟ್ ಸ್ಟೆಪ್. ಓಕೆ, ಫಸ್ಟ್ ಸ್ಟೆಪ್ ನೋಡಿ, ಡೈರೆಕ್ಟ್ ಆನ್ಸರ್ ಬರಲಿಕ್ಕೆ ಹೋಗ್ಬಾರ್ದು. ಕಾಟ್ ಪೈ ಬೈ 6, ಯಾಕಂದರೆ ಕಾಟ್ ಪೈ ಬೈ 6 ಇಸ್ ರೂಟ್ 3. ಸೊ ದಿಸ್ ಈಸ್ ಯುವರ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿ ಬ್ಯಾಕ್ ಟು ದಿ ಸರ್ಕಲ್. ಓಕೆ, ಸೊ ಇವಾಗ ಇವನ್ನ ಎರಡು ತೊಗೋಬೇಕಾ ನೀವು, ಎದರ್ ಯು ಶುಡ್ ಟೇಕ್ ಪೈ ಪ್ಲಸ್ ಪೈ ಮೈನಸ್ ಆರ್ 2 pi ಪ್ಲಸ್ 2 pi ಪ್ಲಸ್ ಅಲ್ಲ 2 pi ಮೈನಸ್. ಸೊ ಯು ಹ್ಯಾವ್ 2 ಆಪ್ಷನ್ಸ್. ಓಕೆ, ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಫೈಂಡ್ ಮಾಡುವಾಗ ನಿಮ್ಗೆ 3 ಆಪ್ಷನ್ಸ್ ಇರ್ತವೆ. ವಾಟ್ ಆರ್ ದೋಸ್ 3 ಆಪ್ಷನ್ಸ್? ಎದರ್ ಯು ಕ್ಯಾನ್ ಟೇಕ್ ಪೈ ಮೈನಸ್ ಎಕ್ಸ್ ಆರ್ ಪೈ ಪ್ಲಸ್ ಎಕ್ಸ್ ಆರ್ 2 pi ಮೈನಸ್ ಎಕ್ಸ್. ಹೌದಾ? ಇವು 3 ಇರ್ತಾವೆ ನೋಡಿ ಆಪ್ಷನ್ಸ್. ಓಕೆ, ಎದರ್ ಪೈ ಮೈನಸ್ ಎಕ್ಸ್, ಪೈ ಪ್ಲಸ್ ಎಕ್ಸ್, 2 pi ಮೈನಸ್ ಎಕ್ಸ್. ಹೌದಾ? ಸೊ 3 ಯಾವ್ದಾರು 2 ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೆ ಇನ್ ಆಲ್ ದ ಕ್ವಶನ್ಸ್. ಓಕೆ, ಯು ಶುಡ್ ಟೇಕ್ ಅಟ್ಲೀಸ್ಟ್ 2 ಔಟ್ ಆಫ್ ದೀಸ್. ಸೊ ಇವಾಗ ನೋಡು, ಮೈನಸ್ ಕಾಟ್ ಪೈ ಬೈ 6 ಐತಿ. ಈಗ ಕಾಟ್ ಫಂಕ್ಷನ್ನ ಮೈನಸಲ್ಲಿ ಇರುತ್ತೆ. ಯಾವ ಕ್ವಾಡ್ರಂಟಲ್ಲಿ ಇರುತ್ತೆ ಮೈನಸ್? ಕಾಟ್ ಯಾವ ಕ್ವಾಡ್ರಂಟಲ್ಲಿ ನೆಗೆಟಿವ್ ಇರುತ್ತೆ ಔಟ್ ಆಫ್ ಆಲ್ ದ 4 ಕ್ವಾಡ್ರಂಟ್ಸ್? ಸೆಕೆಂಡ್ ಆ್ಯಂಡ್ ಫೋರ್ತ್. ಓಕೆ, ಈಗ ಆ್ಯಂಗಲ್ ಸೆಕೆಂಡಲ್ಲಿ ಬರ್ಬೇಕಂದ್ರೆ ಏನು ಮಾಡ್ತೀರಿ ಹೇಳಿ ನೋಡೋಣ ನೀವು. ಕಾಟ್ ಆಫ್ ಪೈ ಮೈನಸ್ ಪೈ ಬೈ 6. ಹೌದಾ? ಇದು ಫಸ್ಟ್ ಆಪ್ಷನ್, ಪೈ ಮೈನಸ್ ಎಕ್ಸ್. ಓಕೆ, ಯಾಕಂದ್ರೆ ನಿಂಗೆ ಸೆಕೆಂಡ್ ಕ್ವಾಡ್ರಂಟ್ ಬೇಕಲ್ಲ. ಸೊ ಈ ಆಪ್ಷನ್ಸ್ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ಬೇಸ್ಡ್ ಆನ್ ದ ಕ್ವಾಡ್ರಂಟ್. ವೆದರ್ ಯು ಶುಡ್ ಟೇಕ್ ಪೈ ಮೈನಸ್ ಎಕ್ಸ್, ಪೈ ಪ್ಲಸ್ ಎಕ್ಸ್, 2 pi ಮೈನಸ್ ಎಕ್ಸ್. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಡ್ರಂಟ್. ಸೊ ಈಗ ಮತ್ತೆ ಯಾವ ಕ್ವಾಡ್ರಂಟ್ ಇದೆ? ಫೋರ್ತ್ ಕ್ವಾಡ್ರಂಟ್. ಫೋರ್ತ್ ಕ್ವಾಡ್ರಂಟ್ ಬೇಕಂದ್ರೆ ಏನು ಮಾಡ್ತೀವಿ? ಕಾಟ್ ಆಫ್ 2 pi ಮೈನಸ್ ಪೈ ಬೈ 6. ನೋಡು, ಸಿಂಪಲ್ ಇದೆ. ಓಕೆ, ಫಸ್ಟ್ ಇದನ್ನು ರಫಲ್ಲಿ ಡ್ರಾ ಮಾಡಿರಿ, ಕನ್ಫ್ಯೂಸ್ ಆಗುತ್ತಿದ್ರ ಇದನ್ನು ಡ್ರಾ ಮಾಡಿ ನೋಡ್ಕೊ. ಇದು ಗೊತ್ತಾಯ್ತಲ್ಲ? ಇದು ಯಾರಿಗಾದ್ರೆ ಕನ್ಫ್ಯೂಷನ್ ಇದೇನೆ ಇದು? ಸರ್ ಇದು ಹೆಂಗೆ ಹೇಳ್ತೀರಿ ನೀವು, ಇಲ್ಲಿ ಬರುತ್ತೆ ಅಂತೇಳಿ ಏನು ಡೌಟ್ ಇಲ್ಲಲ್ಲ? ಪೈ ಯಾಕೆ ತೊಗೋಬೇಕು, 2 pi ಯಾಕೆ ತೊಗೋಬೇಕು? ಯಾಕಂದ್ರೆ ಪೈ 2 pi ಇದ್ರೆ ಅಷ್ಟ ಫಂಕ್ಷನ್ ಸೇಮ್ ರಿಟೇನ್ ಆಗುತ್ತೆ. ಅಕಸ್ಮಾತ್ ನೀನು ಏನಾದರೂ ಪೈ ಬೈ 2, 2 pi ಬೈ 3 ತೊಗೊಂಡ್ರೆ ಫಂಕ್ಷನ್ ಚೇಂಜ್ ಆಗುತ್ತೆ. ಓಕೆ, ಫೈನ್. ಓಕೆ, ಸೊ ಇಲ್ಲೇನು ಬರುತ್ತೆ? ಕಾಟ್ ಆಫ್ ಪೈ ಮೈನಸ್ ಪೈ ಬೈ 6. ಕಾಟ್ ಆಫ್ ಪೈ ಮೈನಸ್ ಪೈ ಬೈ 6 ಇಸ್ 5 pi ಬೈ 6. ಹೌದಾ? ಸೊ ದಿಸ್ ಈಸ್ ಯುವರ್ ಫಸ್ಟ್ ಪ್ರಿನ್ಸಿಪಲ್ ಸೊಲ್ಯೂಷನ್. ನೆಕ್ಸ್ಟ್ ಕಾಟ್ ಆಫ್ 2 pi ಮೈನಸ್ ಪೈ ಬೈ 6, 11 pi ಬೈ 6. ಹೌದಾ? ಸೊ ದೀಸ್ 2 ಆರ್ ದ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್. 5 pi by 6 and then 11 pi by 6. X is equal to 5 pi by 6 and 11 pi by 6. Okay. So exercise problems ಇದಾವೆ ನೋಡು. ಕ್ವಶನ್ exercise 3.4 ಟ್ರೈ ಮಾಡಿರಿ. ಕ್ವಶನ್ಸ್ ಅವನ್ನ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸ್ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.